ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ರಾಜ್ಯಪಾಲರಿಗೆ ಸಲ್ಲಿಕೆ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದ್ದು ಲೋಕಾಯುಕ್ತ SIT ಮನವಿಯನ್ನ ಮಾಡಿಕೊಂಡಿದೆ. 2023 ನವೆಂಬರ್ನಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಮನವಿ ಸಲ್ಲಿಕೆ ಆಗಿತ್ತು. ಆದರೆ ಇದುವರೆಗೂ ಕೂಡ ರಾಜ್ಯಪಾಲರು ಯಾವುದೇ ರೀತಿಯಾದಂಥ ನಿರ್ಣಯವನ್ನು ತೆಗೆದುಕೊಂಡಿರಲಿಲ್ಲ. ಆಗಸ್ಟ್ 8ನೇ ತಾರೀಕು ಹೆಚ್ಚಿನ ವಿವರಣೆಯನ್ನು ಕೇಳಿ ರಾಜ್ಯಪಾಲರ ಕಚೇರಿಯಿಂದ ಪತ್ರ ಕೂಡ ಬಂದಿತ್ತು. ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪುನಃ ಮನವಿ ಮಾಡಿ SIT ಪತ್ರವನ್ನು ಬರೆದಿದೆ. ವೆಂಕಟೇಶ್ವರ ಸಾಯಿ ಮಿನರಲ್ಸ್ಗೆ ಅಕ್ರಮ ಗಣಿ ಪರವಾನಗಿ ಕೇಸ್ ವಿಚಾರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ SIT ಲೋಕಾಯುಕ್ತ SIT ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಂಡಿದೆ. ಲೋಕಾಯುಕ್ತ SIT ಅಂದಿನ IGP ಚಂದ್ರಶೇಖರ್ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಒಂದು ವೇಳೆ ಅನುಮತಿ ಕೊಟ್ಟಿದ್ದೆ ಆದರೆ ಸಂಕಷ್ಟ ಎದುರಾಗುತ್ತಾ? ಮಾಹಿತಿಯನ್ನು ಕೊಡೋದಕ್ಕೆ ಅಗೈನ್ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಆಗಿರುವಂಥ ಸುನಿಲ್ ಧರ್ಮಸ್ಥಳ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಲೋಕಾಯುಕ್ತ SIT ಮನವಿಯನ್ನು ಮಾಡಿಕೊಂಡಿದೆ. 2023ರಲ್ಲೇ ಸಲ್ಲಿಕೆ ಆಗಿತ್ತು. ಆದರೆ ರಾಜ್ಯಪಾಲ ಅದನ್ನು ಯಾವುದೇ ರೀತಿಯಾದಂಥ ನಿರ್ಣಯವನ್ನು ತೆಗೆದುಕೊಂಡಿರಲಿಲ್ಲ. ಈಗ ಏನಾಗಬಹುದು? ಎಸ್ ನಾಗೇಂದ್ರ, ಇದಕ್ಕೂ ಮೊದಲು ಈ ಕೇಸ್ನ ಹಿನ್ನೆಲೆ ಏನು ಅಂತ ಹೇಳಿದರೆ 2007ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಟೈಮ್ನಲ್ಲಿ ವೆಂಕಟೇಶ್ವರ ಸಾಯಿ ಮಿನರಲ್ಸ್ ಅನ್ನುವಂತಹ ಒಂದು ಗಣಿಗಾರಿಕೆ ನಡೆಸ್ತಾ ಇದ್ದಂಥ ಕಂಪನಿಗೆ ಅವರು ಅನುಮತಿಯನ್ನು ಕೊಟ್ಟಿದ್ದರು. ಈ ಅನುಮತಿಯನ್ನು ಕೊಟ್ಟಿದ್ದಕ್ಕೆ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಅನ್ನುವಂಥದ್ದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅಂದಿನ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿದ್ದಂತಹ ಸಂತೋಷ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೆದಿತ್ತು ಮತ್ತು ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದಾದ ನಂತರ ಮುಂದಿನ ದಿನಗಳಲ್ಲಿ ಈ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸೋದಕ್ಕೋಸ್ಕರನೇ ಲೋಕಾಯುಕ್ತ SIT ಫಾರ್ಮ್ ಮಾಡಿತ್ತು. ಅಂದರೆ ವಿಶೇಷ ತನಿಖಾ ತಂಡ ಕೇವಲ ಗಣಿಗಾರಿಕೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ತನಿಖೆ ಮಾಡೋದಕ್ಕೆ ನೇಮಕ ಆಗಿತ್ತು. ಈ ಒಂದು ತನಿಖಾ ತಂಡ ಕಳೆದ ಹಲವಾರು ವರ್ಷಗಳಿಂದ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂಥ ತನಿಖೆಯನ್ನು ನಡೆಸ್ತಾ ಇತ್ತು. ಅದರಲ್ಲಿ ಒಂದು ಪ್ರಕರಣದಲ್ಲಿ ಅಂದರೆ ಶ್ರೀ ವೆಂಕಟೇಶ್ವರ ಸಾಯಿ ಮಿಲ್ಸ್ಗೆ ಅಕ್ರಮವಾಗಿ ಗಣಿಗಾರಿಕೆಗೆ ಪರವಾನಗಿಯನ್ನು ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿರುವಂತಹ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಚಾರ್ಜ್ ಶೀಟ್ನ ಪ್ರಿಪೇರ್ ಮಾಡಿದೆ. ಈ ಒಂದು ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಅಂದರೆ ಅವರು ಉನ್ನತ ಹುದ್ದೆಯಲ್ಲಿ ಇರೋದ್ರಿಂದಾಗಿ ರಾಜ್ಯಪಾಲರ ಕಡೆಯಿಂದ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ಹಾಗಾಗಿ 2023ರಲ್ಲೇ ಮೊದಲನೇ ಬಾರಿಗೆ ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಕೇಳಲಾಗಿತ್ತು. ಆದರೆ ರಾಜ್ಯಪಾಲರ ಕಡೆಯಿಂದ ಯಾವುದೇ ರೀತಿಯ ಉತ್ತರಗಳು ಕೂಡ ಬಂದಿರಲಿಲ್ಲ. ಅದಾದ ನಂತರ ಮತ್ತೊಂದು ಬಾರಿ ರಾಜ್ಯಪಾಲರ ಕಡೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ವಿವರವನ್ನು ಕೊಡಿ ಅಂತ ಹೇಳಿ ಲೋಕಾಯುಕ್ತ ವಿಶೇಷ ತನಿಖಾ ಸಂಸ್ಥೆಗೆ ಪತ್ರವನ್ನು ಬರೆಯಲಾಗಿತ್ತು. ಇದೀಗ ಬಂದಿರುವಂಥ ಹೊಸ ಮಾಹಿತಿ ಏನು ಅಂತ ಹೇಳಿದರೆ ಎರಡನೇ ಬಾರಿಗೆ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಲೋಕಾಯುಕ್ತ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಇದೀಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದಲ್ಲಿ ಕುಮಾರಸ್ವಾಮಿಗೆ ಸಂಕಷ್ಟ ಆಗುವಂಥ ಸಾಧ್ಯತೆ ಇದೆ. ಏನಕ್ಕೆ ಅಂದರೆ ಇಮಿಡಿಯೇಟ್ ಆಗಿ SIT ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡುವಂತಹ ಎಲ್ಲ ದಾಖಲೆಗಳನ್ನು ಕೂಡ ಸೇರಿಸಿ ಕೋರ್ಟಿಗೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ತಾರೆ ಮತ್ತು ತನಿಖೆ ಆರಂಭ ಆಗುತ್ತೆ. ಒಂದು ವೇಳೆ ಅದು ಇಮಿಡಿಯೇಟ್ ಆಗಿ ಆದರೆ ಈಗ ಸದ್ಯಕ್ಕೆ ಕೇಂದ್ರ ಸಚಿವ ಸ್ಥಾನದಲ್ಲಿರುವಂಥ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಆಗುವಂಥ ಸಾಧ್ಯತೆ ಇರುವಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿನ್ನೆ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ವಿಚಾರವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಐವಾನ್ ಡಿಸೋಜ ಅವರು MLC ಬಾಂಗ್ಲಾದೇಶದಲ್ಲಿ ಆದಂಥ ರೀತಿಯಲ್ಲಿ ನಾವು ದಾಳಿಯನ್ನು ಮಾಡಬೇಕಾಗತ್ತೆ ರಾಜಭವನದ ಮೇಲೆ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ರಕ್ಷಿತ್ ಶಿವರಾಮ್ ಈ ರೀತಿಯಾಗಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಹಾಸಿಗೆ ದಿಂಬು ಹಿಡಿದು ಮೋದಿ ಅವರು ಹೋಗಬೇಕಾಗತ್ತೆ, ಬಾಂಗ್ಲಾ ಪ್ರಧಾನಿ ಯಾವ ರೀತಿಯಾಗಿ ಹೋದ್ರೋ ಅದೇ ರೀತಿಯಾಗಿ ಇಲ್ಲೂ ಕೂಡ ನಿರ್ಮಾಣ ಆಗುತ್ತೆ ಅಂತೇಳಿ ಮತ್ತೊಬ್ಬ ಕಾಂಗ್ರೆಸ್ಸಿಗನಿಂದ ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸ ಆಗಿದೆ. ಪ್ರಧಾನಿ ವಿರುದ್ಧ ನಾಲಿಗೆ ಹರಿಬಿಟ್ಟಂಥ ರಕ್ಷಿತ್ ಶಿವರಾಮ್ ಬೆಳ್ತಂಗಡಿಯಲ್ಲಿ ನಡೆದಂಥ ಹೆದ್ದಾರಿ ವಿಚಾರವಾಗಿ ಒಂದು ಪ್ರತಿಭಟನೆ ನಡೀತಾ ಇತ್ತು. ಆ ಪ್ರತಿಭಟನೆ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆ ಕೊಡೋದ್ರ ಜೊತೆಗೆ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ಶೇಖ್ ಹಸೀನಾ ಅವರು ಬಾಂಗ್ಲಾದಿಂದ ಓಡಿ ಬಂದ್ರಲ್ಲ, ಹಾಗೆ ನೀವು ಕೂಡ ಓಡಿ ಹೋಗಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಕೇಳಿ. ಮೋದಿ ಅವರೇ, ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಮೋದಿ ಅವರೇ,
ಒಂದು ವಿಚಾರವನ್ನು ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಮೋದಿಯವರೇ, ಒಂದು ವಿಚಾರವನ್ನು ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಮೋದಿಯವರೇ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ನೋಡಿ ಇವರಿಗೆಲ್ಲ ತಲೆ ಕೆಟ್ಟಿದ್ಯಾ ಅಂತ, ಯಾಕೆಂತಂದರೆ ಏನು ನೋಡಿದ್ರೆ ಐವಾನ್ ಡಿಸಾಸ್ ಅವರು ಆ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ. ಇವತ್ತು ರಕ್ಷಿತ್ ಶಿವರಾಮ್ ಅವರು, ಅವ್ರ ತಂದೆ BK ಶಿವರಾಮ್ ಅವರು, ಇವರೆಲ್ಲ ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ? ಅಥವಾ ವಿವಾದವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಇವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರಾ, ಅಥವಾ ಗೊತ್ತಿದ್ದು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರಾ ಅಂತ ಏನಾಯಿತು ದಿನೇಶ್? ಹೌದು ನಾಗೇಂದ್ರ ಬಾಬು, ಯಾಕೋ ಜಿಲ್ಲೆಯ ನಾಯಕರಿಗೆ, ಕಾಂಗ್ರೆಸ್ಸಿಗರಿಗೆ ಅಂದರೆ ಜಿಲ್ಲೆಯ ಕಾಂಗ್ರೆಸ್ಸಿಗರಿಗೆ ಬಾಂಗ್ಲಾ ಹಿಂಸಾಚಾರಿಗಳ ಪರವಾಗಿ ಒಲವು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಮೇಲಿನಿಂದ ಮೇಲೆ ಕಾಂಗ್ರೆಸ್ ಅಂದರೆ ಜಿಲ್ಲೆಯ ಕಾಂಗ್ರೆಸ್ಸಿನವರು ಅಂದರೆ ಬಾಂಗ್ಲಾದಲ್ಲಿ ಯಾವ ರೀತಿಯಾಗಿ ಹಿಂಸಾಚಾರ ಆಗಿತ್ತು ಅದೇ ಮಾದರಿಯಲ್ಲಿ ನಾವು ಕೂಡ ಮಾಡ್ತೀವಿ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಆಡ್ತಾ ಇರುವಂಥದ್ದು. ನಿನ್ನೆ ಐವಾನ್ ಡಿಸೋಜ್ ಅವರು MCC ಎದುರು ಪ್ರತಿಭಟನೆ ಮಾಡುವಂಥ ವೇಳೆಯಲ್ಲಿ ಬಾಂಗ್ಲಾ ಮಾದರಿಯಲ್ಲೇ ನಾವು ರಾಜ್ಯಪಾಲರ ಮನೆಗೆ ನುಗ್ತೇವೆ, ಗಲಾಟೆ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಅದು ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಆ ಬಳಿಕ ಈಗ ರಕ್ಷಿತ್ ಶಿವರಾಮ್ ಕೂಡ ಒಂದು ರೀತಿಯಲ್ಲಿ ಬಾಂಗ್ಲಾ ಮಾದರಿಯಲ್ಲಿ ಏನು ಗಲಾಟೆ ಮಾಡುವಂಥ ಒಂದು ಮಾತನ್ನು ಆಡಿರುವಂಥದ್ದು. ಅಂದರೆ ಒಂದು ಸಭೆಯಲ್ಲಿ ಮಾತಾಡ್ತಾ ಹೇಳ್ತಾರೆ, ಅಂದರೆ ಮೋದಿ ಅವರು ಬಾಂಗ್ಲಾದಲ್ಲಿ ಯಾವ ರೀತಿ ದಿಂಬು ಹಾಸಿಗೆಯನ್ನು ಹಿಡಿದು ಓಡಿದ್ರು ಅದೇ ಪರಿಸ್ಥಿತಿ ಮೋದಿ ಅವರಿಗೂ ಕೂಡ ಬರ್ಬೋದು ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ಮಾಡಿರುವಂಥದ್ದು. ಇವರು ಬಾಂಗ್ಲಾ ಮಾದರಿಯನ್ನು ಸಮರ್ಥನೆ ಮಾಡಿರುವಂಥ ಒಟ್ಟಿನಲ್ಲಿ ಈ ಒಂದು ಕಾಂಗ್ರೆಸ್ಸಿನ ನಾಯಕರ ಮಾತುಗಳೇನಿದೆ ಇದು ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣ ಆಗ್ತದೆ. ಯಾಕಂದರೆ ಬಾಂಗ್ಲಾ ಹಿಂಸಾಚಾರವನ್ನು ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಮಾಡ್ತೇವೆ ಎನ್ನುವಂಥದ್ದಾದರೆ ಅವರ ಮನಸ್ಥಿತಿ ಎಂಥದ್ದು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಹೇಳ್ತಾ ಇರುವಂಥದ್ದು. ಹೀಗಾಗಿ ಏನು BJPಯವರು ಈ ಬಗ್ಗೆ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಠಾಣೆಗೆ ಏನು ದೂರು ಕೂಡ ನೀಡಿರುವಂಥದ್ದು. ಆದರೆ ಅವರ ವಿರುದ್ಧ ಇದುವರೆಗೆ ಯಾವುದೇ ರೀತಿಯಾದಂಥ ಪ್ರಕರಣ ದಾಖಲಾಗಲಿಲ್ಲ. ಹೀಗಾಗಿ ಇದರ ವಿರುದ್ಧ ಕೂಡ BJPಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಗುರುವಾರದಂದು ರಾಜ್ಯವ್ಯಾಪಿ ಅಂದರೆ ಇಡೀ ರಾಜ್ಯದಲ್ಲಿ ಐವಾನ್ ಡಿಸೋಜ್ ಅವರ ಮತ್ತು ಕಾಂಗ್ರೆಸ್ ನಾಯಕರ ಈ ರೀತಿ ಬಾಂಗ್ಲಾ ಸಮರ್ಥನೆಯ ಹೇಳಿಕೆ ಏನಿದೆ ಇದರ ಕುರಿತು ಪ್ರತಿಭಟನೆ ಮಾಡುವಂಥ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಪ್ರತಿಭಟನೆ ಆಗಬೇಕು, ಪ್ರತಿಭಟನೆಗೆ ಹಕ್ಕು ಕೂಡ ಅವ್ರದ್ದು. ಆದರೆ ಈ ರೀತಿಯಾಗಿ ಬಾಂಗ್ಲಾವನ್ನು ಸಮರ್ಥಿಸುವುದು, ಬಾಂಗ್ಲಾ ಮಾದರಿಯಲ್ಲಿ ನಾವು ಕೂಡ ಏನೋ ಹೋರಾಟ ಮಾಡ್ತೇವೆ, ಏನು ಗಲಭೆ ಮಾಡ್ತೇವೆ ಅನ್ನುವಂಥದ್ದು ಎಷ್ಟು ಸರಿ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. CM ಸಿದ್ದರಾಮಯ್ಯ ಅವರು ಈಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJPಯವರಿಗೆ ನನ್ನ ಮೇಲೆ ಕೋಪ, ಅದಕ್ಕೋಸ್ಕರ ಈ ರೀತಿಯಾಗಿ ಎಲ್ಲ